नमस्कार, स्वागत है आपका टीवी 22 न्यूज में और मैं हूं आपके साथ शालिनी। आइए बढ़ते हैं आज की मुख्य खबर की ओर। पूज्य महापौररे उप महापौररे आयुक्तರಿಗೆ ತಮ್ಮ ಮಾಹಿತಿ ಈಗ ನಮ್ಮಲ್ಲಿ ಸ್ಟಾಫ್ ಕೊರತೆ ಅಂತ ಹೇಳ್ತಿರ್ತಾರೆ ನಮ್ಮ ಕಮಿಷನರ್ ಸಾಹೇಬರು ಆ ಸ್ಟಾಫ್ ಏನು ಕೊರತೆ ಇದೆ ಸ್ವಲ್ಪ ಎಲ್ಲರೂ ಹಾಕಿ ನಮ್ಮ ಮುನ್ಸಿಪಲ್ ಪಾಸ್ಪೋರ್ಟ್ ನಮ್ಮ ಸರ್ಕಾರಕ್ಕೆ ಒಂದು ಮನವಿ ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಂತೀನಿ ಸರ್. ಆಮೇಲೆ ಇನ್ನೊಂದು ವಿಚಾರ ಸರ್, ತಮ್ಮ ಇದಕ್ಕೆ ಬರ್ತದೆ, ತಮ್ಮ ವ್ಯಾಪ್ತಿಗೆ ಬರ್ತದೆ ಇದು. ಈ ಗ್ರಂಥಾಲಯಗಳು ಎಷ್ಟಿದಾವೆ ಬಿಜಾಪುರದಲ್ಲಿ, ಆ ಗ್ರಂಥಾಲಯದ ಬಗ್ಗೆ ತಾವು ಸ್ವಲ್ಪ ಮಾಹಿತಿ ಇಂಟ್ರೆಸ್ಟ್ ಸ್ವಲ್ಪ ಹೋಗಿ ಅಲ್ಲಿ ಸ್ವಲ್ಪ ವಿಸಿಟ್ ಮಾಡಬೇಕು ಅಂತ ತಮ್ಮಲ್ಲಿ ನಾನು ಕೇಳ್ಕೊಂತೀನಿ ಸರ್. ಈಗ ಗ್ರಂಥಾಲಯಗಳ ಬಗ್ಗೆ ಬಹಳ ಅವ್ಯವಹಾರ ನಡೆದಿದೆ ಅಂತ ಹೇಳ್ಬಿಟ್ಟು ನನಗೊಂದು ಲೆಟರ್ ಬಂದಿದೆ ಸರ್. ಅಲ್ಲಿ ಏನೋ ಒಂದು ವ್ಯವಸ್ಥೆ ಸರಿ ಇಲ್ಲ, ಒಂದು ಬುಕ್ ಖರೀದಿಗಳು ಏನಾಗ್ತದೆ ಅಲ್ಲಿ ವ್ಯವಸ್ಥೆ ಎಲ್ಲ ಹೋಗಿ ತಾವು ಅಧ್ಯಯನ ಮಾಡಿ ಇಲ್ಲಿ ಎಲ್ಲ ನಮ್ಮದ್ರಲ್ಲಿ ಇಟ್ಟಿದ್ದೀನಿ ಸರ್. ಇದ್ರ ಬಗ್ಗೆ ತಾವು ಆಯುಕ್ತರು ಸ್ವಲ್ಪ ತನಿಖೆ ಮಾಡಿಸ್ಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಸರ್. ಹಿಂದೆ ಇದ್ದಂತ ಒಬ್ಬ ಮನು ಜಯಪ್ರಕಾಶ್ ಅಂತ ಒಬ್ಬ ಅಧಿಕಾರಿ ಏನು ಒಂದು ಬುಕ್ಸ್ಗಳು ಖರೀದಿನಲ್ಲಿ ತುಂಬಾ ಅವ್ಯವಹಾರ ನಡೆದಿದೆ ಅಂತ ಹೇಳಿ ನನಗೆ ಮಾಹಿತಿ ಬಂದಿದೆ. ಇದರಲ್ಲಿ ಎಲ್ಲಾ ತಮಗೆ ಲಿಸ್ಟ್ ಅಲ್ಲಿ ಇದೆ. ಇದು ತಾವು ತಮ್ಮ ಗಮನ ಕರ್ಸ್ಕೊಂಡು ತಾವು ಇದನ್ನ ಖುದ್ದಾಗಿ ಪರಿಶೀಲನೆ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಕೇಳ್ಕೊಂತ ಇದ್ದೀನಿ. ನಾನು ಎಲ್ಲಾ ಡೀಟೇಲ್ಸ್ ಇದರಲ್ಲಿ ಇಟ್ಟಿದ್ದೀನಿ ಸರ್. ಶೀಘ್ರವಾಗಿ ಇದ್ರ ಬಗ್ಗೆ ತಾವು ತನಿಖೆ ಮಾಡಬೇಕು. ತಮ್ಮ ವ್ಯಾಪ್ತಿಗೆ ಬರ್ತದೆ ಸರ್. ಈ ಖಾತೆ ಬಗ್ಗೆ ಈಗ ಜನರಿಗೆ ಬಹಳ ತೊಂದರೆ ಆಗಿದೆ. ನಮ್ಮ ಮುಗಿಲಿ ಆಮೇಲೆ ಮಾತಾಡೋದು ಗೊತ್ತಿಲ್ಲ, ರೇಟ್ ಅನ್ನೋದು ಗೊತ್ತಿಲ್ಲ, ಐಡಿ ಅನ್ನೋದು ಗೊತ್ತಿಲ್ಲ. ಮಾತಾಡ್ಬೇಕಾಗ್ತದೆ ಸರ್. ಒಂದ್ ನಿಮಿಷ, ಈ ಕಡಿಮೆ ಅಜೆಂಡಾ ಸಾಮಾನ್ಯ ಸಭೆ ಸೈಡಿಂದ ಹೋಗೋಣ. ಸಾಮಾನ್ಯ ಸಭೆಗೆ ಸದಸ್ಯರಾಗಿ ದಯವಿಟ್ಟು ಯಾವುದು ಖರೀದಿಗಳು ಏನು ಆಗ್ತಾ ಇಲ್ಲ ಅದ್ರ ಬಗ್ಗೆ ಸ್ವಲ್ಪ ತಾವು ಪೂಜ್ಯ ಮಹಾಪೌರರು ಆಯುಕ್ತರು ಅದ್ರ ಬಗ್ಗೆ ಗಮನ ಕೊಡಬೇಕು ಅಂತ ನಾನು ಕೇಳ್ಕೊಂತ ಇದ್ದೀನಿ ಸರ್. ಆಮೇಲೆ ವಾರ್ಡ್ಗಳ ಬಗ್ಗೆ ಸ್ವಲ್ಪ ಸಮಸ್ಯೆ ಇತ್ತು. ಅದನ್ನ ನೀವೇನು ವಾರ್ಡ್ಗಳು ಒಂದು ಎರಡು ವಾರ್ಡಿಂದಾನೆ ಸ್ಟಾರ್ಟ್ ಮಾಡ್ತೀರಾ, ಏನ್ ಮಾಡ್ತೀರಾ ನೋಡಿ ಸರ್. ವಾರ್ಡ್ಗಳ ಸಮಸ್ಯೆ ಬಹಳ ಇದಾವೆ. ಹೋಗಿಲಿ ವಾರ್ಡ್ ವೈಸ್ ತಗೊಳ್ರಿ ಸರ್. ಸರ್ ಫೋನ್ ಹಚ್ಚಿದ್ರೆ ಫೋನ್ ರಿಸೀವ್, ಯಾವುದಕ್ಕೂ ರೆಸ್ಪಾನ್ಸ್ ಇಲ್ಲ ಸರ್. ಹಾಗೆ ಸರ್ ಎಲ್ಲರೂ ಸ್ಪೆಷಲ್ ಇಂಜಿನಿಯರ್ ಸೆಕ್ಷನ್ ಒಳಗೆ ಯಾವ ಸದಸ್ಯರಿಗೂ ಕಿಮ್ಮತ್ ಇಲ್ಲ ಅಂತ ಭಾಳ ನಿಮ್ಮದೇ ಸಮಸ್ಯೆ ಹಿಂಗೈತೆ ಅನ್ನೋದು ನಮ್ದೇ ಆಗಿರ್ಬೇಕು. ಈಗ ನಿಮ್ಮದೇ ಹಿಂಗೈತೆ ಅನ್ನೋದು ನಮ್ದೇ ಆಗಿರ್ಬೇಕು. ನಾನು 35 ಜನ ಮಾತಾಡಿದ್ದೀನಿ ಸರ್. ನನ್ನ ಸಮಸ್ಯೆ ನಾನು ಹೇಳ್ತೀನಿ ಸರ್. ಆದ್ಮೇಲೆ ನಾ ಸಪೋರ್ಟ್ ಮಾಡಿದ್ದೀನಿ ನಿಮಗೆಲ್ಲರಿಗೂ. ದಯವಿಟ್ಟು ನೀವು ಅರ್ಥ ಮಾಡ್ಕೋಬೇಕಲ್ರಿ ಸರ್. ಮತ್ತೆ ಯಾರಿಗೆ ರೇಟ್ ನೋಡೋದು ನಮ್ಮ 35 ಜನ ಹೇಳಿದ್ರೆ ನೀವು ಮತ್ತೆ ಎಲ್ಲಿ ಮಾತಾಡ್ತಿದ್ರಿ ಸರ್. ಅದೇ ಹೇಳಿ. ಅದಕ್ಕಾಗಿ ತಾವು ನೀರಿನ ಸಮಸ್ಯೆ ವಾರ್ಡ್ನಲ್ಲಿ ಬಹಳ ಇರೋದಿಲ್ಲ. ನಾವು ಪೂಜೆ ನಾವು ಕೂಡಿ ತಿಳ್ಕೊಂಡಿದ್ದೀವಿ. ಅದನ್ನು ಸ್ವಲ್ಪ ನೀವು ಸ್ವಲ್ಪ ಸಪೋರ್ಟ್ ಅನ್ನು ಮಾಡಿ ವಾರ್ಡ್ ಮಾಡಿರ್ತೀವಿ. ನೀರಿನ ಸಮಸ್ಯೆನೂ ಬಗೆಹರಿಸಬೇಕು. ಮತ್ತೆ ನೀರಿನ ಸಮಸ್ಯೆ ಮೇಜರ್ ಬಹಳ ಅಂದ್ರೆ ನಾವೆಲ್ಲ ಕೇಳೋದು ಅದೇ. ಮಹಾಪೌರರೇ ಭಾಳ ಮಾತಾಡೋದು ಮನತಾಯಿ ಜೋಡಣೆ ಮಾಡ್ತಾ ಇದ್ದಾರೆ. ಭಾಳ ಮಾತಾಡಿದ್ರು. ದಯವಿಟ್ಟು ಹಾಗೆ ಮನತಾಯಿ ಜೋಡಣೆ ನಮಗೆ ಮಾಡಬೇಕು. ಪೂಜ್ಯ ಮಹಾಪೌರರೇ ಹಾಗೂ ಉಪ ಮಹಾಪೌರರೇ ಈಗ ಇಲ್ಲ ನನ್ನ ಸಮಸ್ಯೆ ವಾರ್ಡ್ ಸದಸ್ಯ ನಾನು. ನಮ್ಮ ವಾರ್ಡು ಬಹಳ ದೊಡ್ಡದು, ತುಂಬಾ ಹಿಂದುಳಿದ, ಅದು ಮೈನಾರಿಟಿ ವಾರ್ಡ್ ಹೆಚ್ಚಿಗೆ ಇರುವಂತದ್ದು. 20-25 ವರ್ಷಗಳ ಕಾಲ ಕೆಲಸ ಆಗಿಲ್ಲ. ನನ್ನ ವಾರ್ಡಲ್ಲಿ ನೀರಿನ UPD ಸಮಸ್ಯೆ ಬಹಳ ಇದೆ ಸರ್. ತಾವು ಹೋದ GP ಮೀಟಿಂಗ್ ನಲ್ಲೇ ತಾವು 10 ಲಕ್ಷ ರೂಪಾಯಿ ಮೇಂಟೆನೆನ್ಸ್ಗೆ ಅಂತ ಕೊಡ್ತಿದ್ರಿ. ಅದು ಇದುವರೆಗೂ ಯಾವುದು ಕೂಡ ಕಾರ್ಯರೂಪಕ್ಕೆ ಬಂದಿಲ್ಲ.
ಒಂದು ನಾವು ಒಬ್ಬ ಮಹಾನಗರ ಪಾಲಿಕೆ ಸದಸ್ಯರಾಗಿ ಯಾವುದೋ ಮನೆ ಮುಂದೆ ಒಂದು ಈ UGD ಕ್ಯಾಪ್ ಹೋಗಿರ್ತದೆ. ಆ ಕ್ಯಾಪ್ ಹಾಕಿಸ್ಬೇಕು ಅಂದ್ರೆ ನಮ್ಮ ಕೈಲಿ ಆ ಕ್ಯಾಪ್ ಹಾಕ್ಸಕ್ಕೂ ನಮ್ಮ ಕೈಲಿ ಆಗಿಲ್ಲ ಮೇಂಟೆನೆನ್ಸ್ ಅಂದ್ರೆ ನಾವು ಯಾರಿಗೆ ನಮ್ಮ ಸಮಸ್ಯೆ ಹೇಳ್ಬೇಕು ಸರ್? ಎಲ್ಲಾ ಪಬ್ಲಿಕ್ ಕೂಡ ನಮ್ಮನ್ನೇ ಕೇಳ್ತಾರೆ. ಆದ್ರಿಂದ ತಾವು ಅದನ್ನ ಬೇಗ ಕಾರ್ಯರೂಪಕ್ಕೆ ಮೇಂಟೈನ್. ಈಗ ನಮ್ಮ ಆಯುಕ್ತರು ಹೇಳ್ತಿರ್ತಾರೆ ಅರ್ಜೆಂಟ್ ಇದ್ರೆ ಎಲ್ಲಾದ್ರೂ ಕೆಲಸ ಮಾಡ್ಬಿಡ್ಬೇಕಾಗ್ತದೆ ಅಂತ. ನಾವು ಅರ್ಜೆಂಟ್ ಇದ್ರೆ ನಾವು ಯಾರಿಗೆ ಹೇಳ್ಬೇಕು ಸರ್? ನೀವು ನೋಡಿದ್ರೆ ಫಂಡ್ ಇಲ್ಲ ಅಂತೀರ, ನಾವು ಏನ್ ಹೇಳ್ಬೇಕು? ಅದಕ್ಕೊಂದು ಉತ್ತರ ಕೊಡ್ರಿ. ಆಮೇಲೆ ನೀರಿನ ಸಮಸ್ಯೆ ಬಹಳ ಇದೆ ಸರ್. ನೀರು 9 ದಿವಸ 10 ದಿವಸಕ್ಕೊಮ್ಮೆ ನಳ ಬರ್ತವೆ. ಲಾಸ್ಟ್ ಮೀಟಿಂಗ್ ನಲ್ಲೂ ನಾನು ಚರ್ಚೆ ಮಾಡಿದೆ. ಈಗ ಏನಾಗ್ತದೆ, 10 ದಿವಸಕ್ಕೊಮ್ಮೆ ಬಂದ್ರೆ 24 ತಾಸು ಬಿಟ್ಬಿಡ್ತಾರೆ ಸರ್. ಪಬ್ಲಿಕ್ ಏನ್ ಮಾಡ್ತಾರೆ, 3 ತಾಸು ಯೂಸ್ ಮಾಡ್ತಾರೆ, ಬಾಕಿ ನೀರ್ನ ರೋಡಿಗೆ ಬಿಟ್ಬಿಡ್ತಾರೆ ಸರ್. ಆದ್ರಿಂದ ಸರ್ ವಾಟರ್ ಬಗ್ಗೆ ಅವರು ಒಂದಿಷ್ಟು ಅಜೆಂಡಾ ಒಳಗೆ ಹಾಕ್ಲಕ್ ಕೊಟ್ಟರೆ ಆಮೇಲೆ ಈಗ ಸಾರ್ವಜನಿಕರಿಗೆ ಯಾರು ನೀರು ಹೊರಬಿಡ್ತಾರ ಅವ್ರಿಗೆ ಒಂದು ದಂಡ ಹಾಕೋದಂತೂ ಒಂದು ಇದು ಮಾಡಾಕ್ತೀವಿ. ಈ ವಿಷಯ ಒಳಗೆ ಬರ್ತದೆ. ಆಮೇಲೆ ಇನ್ನೊಂದು ಮುಖ್ಯವಾದ ವಿಚಾರ ಸರ್, ಆಯ್ತ್ರೆ ಒಂದು ಸಂಪು ಕಟ್ಟಕ್ಕೆ ಇದಾಗಿದೆ, ಆರ್ಡರ್ ಆಗಿದೆ ಅಲ್ಲಿ 20 ನಂಬರ್ ವಾರ್ಡಲ್ಲಿ. ಆದಷ್ಟು ಬೇಗ ಸಂಪನ ಬೇಗ ಕಾರ್ಯ ವರ್ಕ್ ಮುಗಿಸಿದ್ರೆ 3 ವಾರ್ಡ್ಗೆ ನೀರಿನ ಸಮಸ್ಯೆ ಅದರಿಂದ ಅದನ್ನ ತಾವು WO ಕೊಡಬೇಕು ಅಂತ ಕೇಳ್ತೀವಿ. 20 ನಂಬರ್ ವಾರ್ಡ್ ಒಳಗೆ ಸಂಪು ಏನೈತಿಲ್ಲ ಅದು ಮಾಡಬೇಕು ಜಲ್ದಿ. ಅದು ಸ್ಯಾಡ್ ಸರಿ ಇಲ್ಲ, ಅದು ಸರಿ ಇಲ್ಲ, ಏನೇನೋ ಮಾಡ್ಬೇಕು. ಸ್ವಲ್ಪ ಜಲ್ದಿ ಕಾಮಗಾರಿ ಚಾಲು ಆಯ್ತಂದ್ರೆ 3 ವಾರ್ಡ್ಗೂ ಬಹಳ ಅನುಕೂಲ ಆಗ್ತದೆ ಸರ್. 18, 19, 20ಕ್ಕೂ ಅನುಕೂಲ ಆಗ್ತದೆ ಸರ್. ಆಮೇಲೆ ಇಲ್ಲಿಗಲಿ ಕನೆಕ್ಷನ್ಗಳು ಏನಿದಾವಲ್ಲ ಸರ್, ಸ್ವಲ್ಪ ಇವರು ಏನ್ ಹೇಳ್ತಾರೆ, ಇಂಡಿಗಲಿ ಕನೆಕ್ಷನ್ ಸ್ವಲ್ಪ ಬಹಳ ಇದಾವೆ ಅಂತಾರೆ. ಇಂಡಿಗಲಿ ಕನೆಕ್ಷನ್ ಕೊಟ್ಟವ್ರು ಯಾರು ಅವ್ರನ್ನೂ ಇದು ಮಾಡಿ ಅವ್ರಿಗೂ ದಂಡ ಹಾಕ್ರಿ. ಆಮೇಲೆ ಅದನ್ನೊಂದು ಈ ಇಂಡಿಗಲಿ ತಗೊಂಡವ್ರಿಗೆ ಏನಾದ್ರೂ ಸ್ವಲ್ಪ ಪೆನಾಲ್ಟಿ ಹಾಕಿದ್ರೆ ಅದು ನಮ್ಗೆ ರೆವೆನ್ಯೂನೂ ಆಗ್ತದೆ, ಸ್ವಲ್ಪ ನಮ್ಮ ಮಹಾನಗರ ಪಾಲಿಕೆಗೆ ಹೆಲ್ಪ್ ಆಗ್ತದೆ. ಆಮೇಲೆ ಇನ್ನೂ ಪೇಪರ್ ಮೇಲೆ ಕೇಳಕ್ ಹೋಗ್ಬೇಡ್ರಿ, ಕೆಲವು ನಮ್ದೆಲ್ಲ ಸಮ್ಮೇಲೆ ಇದೆ ವಿಷಯಗಳನ್ನ ಅದೊಂದು ಲೇಬರ್ ಸಮಸ್ಯೆ ಇಡೀ ನಮ್ದು ಬಹಳ ದೊಡ್ಡ ಸರ. ಲೇಬರ್ ಸಮಸ್ಯೆ ಬಹಳ ಇದೆ. ಬರೀ 6 ಜನ ಇದ್ದಾರೆ, ಆಯುಕ್ತರು ಸ್ವಲ್ಪ ಈ ಕಡೆ ಗಮನ ಕೊಡಬೇಕು. ಆಮೇಲೆ ಸರ್, ಒಂದು ನಮ್ಮ ವಾರ್ಡ್ ನಲ್ಲಿ ಕಸ ತಗೊಂಡು ಹೋಗೋದು ಒಂದು ಗಾಡಿ ಟ್ಯಾಕ್ಟ್ರಿಗೆ ಒಂದು ಬ್ಯಾಟ್ರಿ ಹೋಗಿ 3 ತಿಂಗಳಾಯ್ತು. ಇದುವರೆಗೂ ಅದು ಉತ್ತರ ಇಲ್ಲ. ಮೊನ್ನೆ ಆಯುಕ್ತರಿಗೆಲ್ಲ ಹೇಳಿದೆ, ಅದನ್ನ ಒಂದು ಇದು ತಗೊಂಡ್ಬಂದು ಹಂಗಾದ್ರೂ ಕಷ್ಟ ಪೆಲ್ಲಿ ಸ್ಟಾರ್ಟ್ ಮಾಡ್ಬೇಕು ಸರ್. ಅದು ಅರ್ಥ ಬರ್ತದೆ. इतना ही, फिर होगी आपसे मुलाकात। तब तक के लिए नमस्कार और देखते रहिए TB22 न्यूज। ऐसे ही लेटेस्ट अपडेट पाने के लिए हमारे चैनल को सब्सक्राइब करें और तुरंत नोटिफिकेशन पाने के लिए बेल आइकन दबाना ना भूलें। यदि आप हमें फेसबुक या इंस्टा के माध्यम से देख रहे हैं तो हमारे पेज को फॉलो जरूर करें। धन्यवाद।